ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ದ್ವೇಷ ಭಾಷಣ ಮಸೂದೆ ಮತ್ತೊಮ್ಮೆ ಚರ್ಚೆ ನಡೀತಾ ಇದೆ ಜೋರದಾರಾಗಿ ವಿರೋಧ ಪಕ್ಷ ಮತ್ತು ಆಡಳಿತಾರೂಢ ಪಕ್ಷದ ಮಧ್ಯೆಲ್ಲ. ಒಂದು ಭಯ ಅಂತ ಇದೆ, ಇಲ್ಲ ಅಂತಲ್ಲ, ಇದು ಡಿಕ್ಟೇಟರ್ ಆಗಬಾರ್ದು ಅನ್ನುವಂಥದ್ದು. ಆದ್ರೆ ಈ ದ್ವೇಷ ಭಾಷಣ ತಡೆ ಆಗಲೇಬೇಕಾಗ್ಯದ, ಇದಂತೂ ಸ್ಪಷ್ಟ. ಇದು ತರುವ ಮಸೂದೆ ಮಂಡಿಸಿದ್ರಿಂದಾಗೆ ಸಾಕಷ್ಟು ಈ ಒಂದು ದ್ವೇಷದ ಭಾಷಣಗಳು ಕರಾವಳಿ ಏರಿಯಾದಲ್ಲಿ ಬಂದ್ ಆಗ್ತಾ ಇದ್ದಾವೆ ಅನ್ನೋದು ಭಾಳ ಗಮನಾರ್ಹ ಒಂದು ಸಂಗತಿ. ಇದನ್ನು ನಾವಿಲ್ಲಿ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಈಗ ಕಾನೂನದ ಇಲ್ಲ ಅಂತಲ್ಲ, ಆದರೆ ಆ ಕಾನೂನಿನ ಮೂಲಕ ಈ ದ್ವೇಷ ಭಾಷಣಗಳನ್ನು ನಿಲ್ಲಿಸೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ದ್ವೇಷ ಭಾಷಣದಿಂದಾಗಿ ಇವತ್ತು ಯಾರೋ ಮಾತಾಡೋ, ಮುಸಲ್ಮಾನರು ಮಾತಾಡಲಿ, ಹಿಂದೂ ಮಾತಾಡಲಿ, ಕ್ರಿಶ್ಚಿಯನ್ ಮಾತಾಡಲಿ, ಸಿಖ್ ಮಾತಾಡಲಿ, ಇನ್ನೊಂದು ಧರ್ಮದ ಬಗ್ಗೆ, ಇನ್ನೊಂದು ಭಾಷೆ ಬಗ್ಗೆ, ಮತ್ತದ್ರ ಬಗ್ಗೆ ಸಣ್ಣದಾಗಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು, ಇದು ಸಹಜವಾಗಿನ ಇನ್ನುಳಿದ ಭಾಷೆಯವರಿಗೆ ಕೆರಡಿಸುವಂಥ ಸಹಜದ. ಈ ನೆಲೆಯಲ್ಲಿ ವಿಚಾರ ಮಾಡಿದಾಗ ಇವತ್ತು ನಾವು ಈ ಒಂದು ವಿಷಯವನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ದ್ವೇಷ ಭಾಷಣದ ಹೆಸರಲ್ಲೇ ಇಲ್ಲಿ ತುರ್ತು ಪರಿಸ್ಥಿತಿ ಬರಬಾರ್ದು ಅಂತ. ಯಾಕಂದ್ರೆ ಬಿ ಜೆ ಪಿಗರ ಆತಂಕನೂ ಸಹಜದ. ಬಿ ಜೆ ಪಿಗರಾಯಿತು, JDS ಆಯಿತು. ಯಾಕಂದ್ರೆ ಈಗ ನಾವು ನಮ್ಮ ಇತಿಹಾಸದಲ್ಲೇ ಈ ಕಾಂಗ್ರೆಸ್ನಿಂದಾಗೆ ತುರ್ತು ಪರಿಸ್ಥಿತಿನ ಅನುಭವಿಸಿದ್ದೇನು ಸುಳ್ಳಲ್ಲ. ಹಾಗಂತ ಅದ ಒಂದು ನೆಪ ಇಟ್ಕೊಂಡು ಇವತ್ತು ನಾವು ಇಲ್ಲ ತುರ್ತು ಪರಿಸ್ಥಿತಿಗೆ ಹಾದಿ ಆಗ್ತದೆ ಅಂತ ಹೇಳೋಕ್ಕಿಂತಲೂ ಅಲ್ಲಿ ದೋಷ ಏನದ,